ಹೀಗೆ ಪ್ರತಿಯೊಂದರಲ್ಲೂ ಔಷಧೀಯ ಗುಣಗಳಿರುತ್ತೆ. ಅದು ಒಂದು ತುಳಸಿ ಆಯಿತು, ನಾವು ಹಿಪ್ಪನೇರಳೆನ ಹೊರಗಡೆಗೆ ಹೇಗೆ ಹಾಕ್ಬೋದು ಅಂತ ನೋಡಿದ್ವಿ. ಅದೇ ತರಹ ಇನ್ನೊಂದು ಗಿಡ ಅಂದರೆ ಕರಿಬೇವು. ಆದರೆ ನಾನು ಯಾವಾಗಲೂ ಅನ್ಕೋತಾ ಇರ್ತೀನಿ, ಪಾಪ ಕರಿಬೇವಿಗಾಗಿರೋಷ್ಟು ಔಮರ್ಯದೆ ಒಂದು ಲಲಿತ ಪ್ರಬಂಧ ಬರಿಬೇಕು ಇದ್ರ ಮೇಲೆ. ಅದಕ್ಕೇನು ಬೆಲೆನೇ ಇಲ್ಲ ನೋಡಿ ಪಾಪ. ನೀವು ಅದನ್ನ ಯಾವ್ದು ತಟ್ಟೆಗೆ ಹಾಕಿದ್ರೆ ಮತ್ತದನ್ನ ತೆಗೆದು ಆಚೆಗೆ ಹಾಕಕ್ಕೆ ಅದು ಹುಟ್ಟಿರೋದು, ಅದರ ಜನ್ಮ ತೆಗೆದು ಆಚೆಗೆ ಹಾಕ್ಬಿಡ್ತಾರೆ. ಏನಿಲ್ಲ ಅದರಲ್ಲಿ. ಫೋಲಿಕ್ ಆ್ಯಸಿಡ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಐರನ್ ಇದೆ, ಬಯೋಟಿನ್ ಇದೆ. ಸೊ ನಿಮ್ಗೇನಾಯಿತು, ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ, ಕೂದಲು ಉದುರೋದಿಲ್ಲ, ಸ್ಕಿನ್ನು ಚೆನ್ನಾಗಿರುತ್ತೆ. ಸೊ ಇದು ಎಪಿಜೆನೆಟಿಕಲ್ ಆಗಿ ನಮಗೆ ನ್ಯೂಟ್ರಿಜಿನೋಮಿಕ್ಸ್ ಪ್ರಕಾರ ತುಂಬ ಒಳ್ಳೊಳ್ಳೆ ಹೆಚ್ಚು ಸ್ವಭಾವವನ್ನು ನಮಗೆ ಇಂಡ್ಯೂಸ್ ಮಾಡುತ್ತೆ. ಬಟ್ ನಾವು ಅದನ್ನ ಕರಿಬೇವನ್ನು ನಾವು ಕೇವಲ ಎಣ್ಣೆ ಒಗ್ಗರಣೆಗೆ ಮಾತ್ರ ಕನ್ಫೈನ್ ಮಾಡಿಬಿಟ್ಟಿದ್ದೀವಿ. ಒಂದಷ್ಟು ಕರಿಬೇವು ಒಗ್ಗರಣೆ ಹಾಕುವಾಗ ನಮಗೆ ಸಡನ್ನಾಗಿ ಜ್ಞಾಪಕ ಬಂದುಬಿಡುತ್ತೆ, ಕರೆಂಟ್ ಹೊಡೆದವ್ರಿಗೆ, ಅಯ್ಯೋ ಕರಿಬೇವು ತಕ್ಷಣ ಅದನ್ನ ತೆಗೆದು ಒಂದಷ್ಟು ಎಲೆ ಹಾಕ್ಬಿಟ್ಟೆ, ಅಲ್ಲಿಗೆ ಆಯಿತು. ನಾನು ಹೇಳ್ತೀನಿ, ದಯವಿಟ್ಟು ಕರಿಬೇವಿನ ಎಲೆಗಳನ್ನ ನಿಮ್ಮ ಮನೆಯಲ್ಲಿ ಇದ್ದಾಗ ಅದು ಕಣ್ಣಿಗೆ ಕಾಣಿಸ್ದಾಗ ತೆಗೆದು ಬಿಡಿ. ಒಂದೆರಡು ಗರಿಗಳನ್ನೇ ಪೂರ್ತಿ ಸಂಯುಕ್ತ ಎಲೆಗಳೇನಿರುತ್ತೆ ಅಷ್ಟನ್ನು ತೆಗೆದು ಬಾಯಿಗೆ ಹಾಕ್ಕೊಂಡು ನಿಧಾನಕ್ಕೆ ಅದನ್ನು ಆಸ್ವಾದಿಸ್ಕೊಂಡು ಜಗಿರಿ. ಮೊದಲನೇ ದಿವಸ ಇಷ್ಟ ಆಗದೆ ಇರಬಹುದು, ಆದರೆ ನಿಮ್ಮ ಇಂಗ್ಲೀಷ್ ಮೆಡಿಸನ್ಗಳ ಥರ ಅದೇನು ಲಿವರ್ ಡ್ಯಾಮೇಜ್ ಮಾಡಲ್ಲ, ಕಿಡ್ನಿ ಡ್ಯಾಮೇಜ್ ಮಾಡಲ್ಲ. ಸೊ ಹಾಗಿರೋದ್ರಿಂದ ಅಷ್ಟು ಎಲೆಗಳನ್ನ ಬಾಯಿಗೆ ಹಾಕ್ಕೊಂಡು ಅದನ್ನ ಜಗಿತಾ ಹೋಗಿ ನಿಮ್ಗೆ ಅದರ ರಸ ಏನು ಒಳಗಡೆ ಸೇರುತ್ತೆ ಅದರಲ್ಲಿ ಅದ್ಭುತವಾದಂತಹ ಕೆಲಸ ಮಾಡುತ್ತೆ. ಒಂದು ನಾವು ತಿಳ್ಕೋಬೇಕು, ಕ್ಲೋರೋಫಿಲ್ ಅಂತ ನಾವೇನು ಕರಿತೀವಿ, ಪತ್ರ ಹರಿತ್ತು ಎಲೆಗಳಲ್ಲಿ ಇರುತ್ತಲ್ಲ, ಕ್ಲೋರೋಫಿಲ್ದು ಮಾಲಿಕ್ಯುಲಾರ್ ಸ್ಟ್ರಕ್ಚರು ಮತ್ತು ನಮ್ಮ ಬ್ಲಡ್ದು ಮಾಲಿಕ್ಯುಲಾರ್ ಸ್ಟ್ರಕ್ಚರ್ ಒಂದೇ. ಸೊ ಎಷ್ಟು ನೀವು ಕ್ಲೋರೋಫಿಲ್ ಹಸಿರನ್ನು ತಿಂತೀರೋ ಅಷ್ಟು ನಿಮ್ಮ ರಕ್ತಕ್ಕೆ ಒಳ್ಳೆಯದಾಗ್ತಾ ಹೋಗುತ್ತೆ. ಸೊ ನಮ್ಮ ಫುಡ್ ಹ್ಯಾಬಿಟ್ಟಲ್ಲಿ ನಮಗೆ ಜಾಸ್ತಿ ಬೇಕಾಗಿರೋದು ಆಲ್ಕಲೈನ್ ಫುಡ್. ನಾವಿವತ್ತು ಕನ್ಸ್ಯೂಮ್ ಮಾಡ್ತಾ ಇರೋದು ಆ್ಯಸಿಡಿಕ್ ಫುಡ್. ಸೊ ಆಲ್ಕಲೈನ್ ಮತ್ತು ಆ್ಯಸಿಡ್ ಇವೆರಡಕ್ಕೂ ಒಂದು ಕಾನ್ಫ್ಲಿಕ್ಟ್ ನಡೀತಾ ಇದೆ ನಮ್ಮ ರಕ್ತದ ಒಳಗಡೆ. ನಾವು ಏನು ಮಾಡಬೇಕು, ಜಾಸ್ತಿ ಆಲ್ಕಲೈನ್ ಫುಡ್ ತೊಗೋಬೇಕು, ಆ್ಯಸಿಡಿಟಿ ಕಡಿಮೆ ಆಗುವಂಥದ್ದು ಸೇವಿಸ್ಬೇಕು. ನಮ್ಮ ಬ್ಲಡ್ ಇದೆಯಲ್ಲ, ಇಟ್ ಈಸ್ ಮೇಡ್ ಔಟ್ ಆಫ್ 80% ಆಲ್ಕಲೈನ್ ಆ್ಯಂಡ್ 20% ಆ್ಯಸಿಡಿಕ್. ವೇರ್ ಆಸ್ ಅವರ್ ಫುಡ್ ಈಸ್ ವೈಸ್ ವರ್ಸಾ. ಅವರ್ ಫುಡ್ ಈಸ್ 80% ಆ್ಯಸಿಡಿಕ್, 20% ಆಲ್ಕಲೈನ್. ನಾವೇನಾದ್ರು ಹೇಳಿದ್ರೆ ಸಾಕು, ಜನ ತುದೀಲ್ ಕಾಲಲ್ಲಿ ನಿಂತಿರ್ತಾರೆ. ಈಗ ನಾ ನಮ್ಮಲ್ಲಿ ಕರ್ಬೇವಿನ ಸೊಪ್ಪು ನಾವು ಚಿತ್ರಾನ್ನ ಕತ್ತೀವಿ ಪುಳಿಯೋ ಫಾಸ್ಟ್ ಯಪ್ಪ ಬಂದು ಕ್ರ್ಯಾಶೇ ಮಾಡಿಬಿಡ್ತಾರೆ. ಅದು ಹೇಗೆ ತಗೋಬೇಕು ಏನು, ಅದಕ್ಕೆ ಬೇರೆ ಕೆಲವೆಲ್ಲ ಪ್ಯಾರಾಮೀಟರ್ಸ್ ಇರುತ್ತೆ. ಅವುಗಳ ಪ್ರಕಾರ ನಾವು ಅದನ್ನು ತಗೊಂಡಾಗ ಅದು ಔಷಧೀಯ ರೂಪದಲ್ಲೂ ಕೆಲಸ ಮಾಡುತ್ತೆ. ಹಿಪೋಕ್ರಟಿಸ್ ಹೇಳಿದಾನೆ, ನಮ್ಮ ಆಹಾರ ಔಷಧಿ ಆಗದೆ ಹೋದರೆ ಔಷಧಿನೇ ನಮ್ಮ ಆಹಾರ ಆಗುತ್ತೆ. ಸೊ ಹಾಗಾಗಿ ನಮ್ಮ ಆಹಾರ ಔಷಧಿ ತರಹ ಇರಬೇಕು. ಹಿಂದೆ ಎಲ್ಲ ನಾವು ಕೇಳಿದ್ವಿ, 1 ಹೊತ್ತಿಂದವನು ಯೋಗಿ, 2 ಹೊತ್ತಿಂದವನು ಭೋಗಿ, 3 ಹೊತ್ತಿಂದವನು ರೋಗಿ, 4 ಹೊತ್ತಿದ್ದವನು ಹೊತ್ಕೊಂಡು ಹೋಗಿ. ನಾನು ನನ್ನ ತರಗತಿಗಳಲ್ಲಿ 5ನೇದು ಇಂಟ್ರಡ್ಯೂಸ್ ಮಾಡಿದ್ದೀನಿ, 5 ಹೊತ್ತಿಂದವನ್ನ ಅಲ್ಲೇ ಬಿಟ್ಟು ಹೋಗಿ, ಎತ್ತಕ್ಕಾಗಲ್ಲ ರೀ. ಸೊ ಹಾಗಾಗಿ 5ನೇದು ಈ ಥರ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ನಮ್ಮ ಆಹಾರದಲ್ಲಿ ಎಲ್ಲ ರೀತಿಯ ವರ್ಚಸ್ಸು ಇರ್ತಕ್ಕಂಥದ್ದು, ಕಾಂತಿ ಇರೋದು, ಓಜಸ್ ಇರುವಂಥ ಆಹಾರಗಳನ್ನ ನಾವು ಸೇವಿಸ್ತಾ ಹೋಗಬೇಕು.